ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೈಎಸ್ ಯೋಗಿ. ನಾನು ನಿಮ್ಮ AKS ರಾಜು. ನಾನು ನಿಮ್ಮ ರಾಕಿ. ಅವ್ರದಲ್ಲ, ನೀನ್ ರಾಕಿ, ನಿಮ್ಮ ರಾಕಿ ಅಂತ ಸಾಧನೆ ಮಾಡಿರೋಂಗೆ. ನಾವು ದೊಡ್ಡ ಸಾಧನೆ ಮಾಡಿದೀವಿ ನಾವು. ನಂಗೆ ಗೊತ್ತು, ಸಿಗ್ನಲ್. ಸೊ ಗೈಸ್, ವಿಷಯ ಏನಪ್ಪಾ ಅಂದ್ರೆ ಅಮೃತ್ ಅಂಜನ್ ಮೂವಿದು ಟ್ರೈಲರ್ ನ ಬಿಟ್ಟಿದ್ದಾರೆ. ಸೊ ನೋಡೋಣ, ರಿವ್ಯೂ ಕೊಡೋಣ, ಬನ್ನಿ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ವಿಷಯ, ನಮ್ಮ ರೀಲ್ಸ್ ರಾಜ ಕಿರುಚಿತ್ರದ 2ನೇ ಎಪಿಸೋಡ್ ಕೂಡ ರಿಲೀಸ್ ಆಗಿದೆ. ಫಸ್ಟ್ ಎಪಿಸೋಡ್ ಕೂಡ ರಿಲೀಸ್ ಆಗಿತ್ತು. ಯಾರಿನ್ನೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ನಮ್ಮ ರೀಲ್ಸ್ ರಾಜ ಶಾರ್ಟ್ ಫಿಲಮ್ ನ ನೋಡಿ. ನೀವು ಯೂಟ್ಯೂಬ್ ಅಲ್ಲೂ ಕೂಡ ರೀಲ್ಸ್ ರಾಜ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಳೆಸಿ. ನಾವು ಬಡ ಕಲಾವಿದರು ಇದೀವಿ. ಆ ಲೆವೆಲ್ ಮಾಡಕ್ಕಾಗದೆ ಇದ್ರು ಒಂದ್ ಲೆವೆಲ್ಗಂತೂ ಮಾಡ್ತೀವಿ. ನೋಡಿ, ನಮ್ಮ ಒಂದು ರೀಲ್ಸ್ ರಾಜ ಎಪಿಸೋಡ್ 2 ಏನಿದೆ ಅದರ ಲಿಂಕ್ ನ ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ, ಲಾಸ್ಟ್ ಎಂಡ್ ಸ್ಕ್ರೀನ್ ಅಲ್ಲೂ ಬರುತ್ತೆ. ದಯವಿಟ್ಟು ಹೋಗಿ ನೋಡಿ. ಆಮೇಲೆ ಎಸ್ಪೆಷಲಿ ಆ ರೀಲ್ಸ್ ರಾಜ ಎಪಿಸೋಡ್ 2 ಏನಿದೆ ಅದು ಗಿಲ್ಲಿಗೆ ಮತ್ತೆ ಗಿಲ್ಲಿ ಫ್ಯಾನ್ಸ್, ಬಿಗ್ ಬಾಸ್ ಗಿಲ್ಲಿ ಮತ್ತೆ ಗಿಲ್ಲಿ ಫ್ಯಾನ್ಸ್ ಅವ್ರಿಗೆ ಡೆಡಿಕೇಟ್ ಮಾಡಿದೀವಿ. ನೋಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಲೋಕೇಶ್ ನಾಗರಾಜ್. ಬೇಡ ರೀ, ನಾಳೆ ಪ್ರೆಗ್ನೆಂಟ್ ಆದ್ರೆ ಮೇಂಟೈನ್ ಮಾಡಕ್ ಕಾಸಿಲ್ಲ. ಕ್ಲೋಸ್ ಅಪ್ ಪ್ಯಾಡ್. ಗೆಟ್ ರೆಡಿ ಫಾರ್ ಫನ್ ಲೋಡೆಡ್. ನಾವಿಬ್ರು ಯಾಕೆ ಕಮಿಟ್ ಆಗಬಾರ್ದು ಅಂತ. ಗೈಸ್, ವಿಜುವಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವಿಜುವಲ್ಸ್ ಎಲ್ಲ. ಆಮೇಲೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ. ಜೊತೆಗೆ ಮ್ಯೂಸಿಕ್ ಲವ್ ಟುಡೇ ತಮಿಳ್ ಫಿಲಂ ಇದೆಯಲ್ಲ, ಅದರ ಪ್ಯಾಟರ್ನ್ ಅಲ್ಲಿ ಮಾಡಿದ್ದಾರೆ. ಅದನ್ನೇ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಮ್ಯಾಚ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿದೆ, ಬಟ್ ಆ ಪ್ಯಾಟರ್ನ್ ಅಲ್ಲಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಮುಂದಕ್ಕೆ ನೋಡೋಣ. ಕಟುರಾಗಿ ವಾಟ್ಸ್ಆಪ್ ಕ್ಲಾಸ್ ಯಾಕೆ ಹೈಡ್ ಮಾಡಿದ್ಯಾ? ಗುಡ್ ಮಾರ್ನಿಂಗ್ ಮೆಸೇಜ್ ಯಾಕೆ ಹಾಕ್ಲಿಲ್ಲ? ಯಾವ ಮಿಟಕೇಳಿ ಜೊತೆ ಎಲ್ಲ ಹೊಡಿತಿದ್ಯಾ? ಮೊನ್ನೆ ಸೆಲ್ಫಿ ತಗೊಂಡಿದ್ಯಾ? ಯಾಕೋ ಇನ್ನ ಸ್ಟೇಟಸ್ ಹಾಕಿಲ್ಲ? ಇದು ನಮ್ಗೆ ಅನ್ಸೋ ಪ್ರಕಾರ ಏನು ಅಂತಂದ್ರೆ, ಲವ್ ಶುರು ಆಗಕ್ಕೆ ತುಂಬಾ ಒದ್ದಾಡಿ ಹೀರೋ ಹೆಂಗೋ ಲವ್ ನ ಅಕ್ಸೆಪ್ಟ್ ಮಾಡಿಸ್ಕೊಂಡ್ಬಿಡ್ತಾನೆ, ಪಡಿಸ್ಕೊಂಡ್ಬಿಡ್ತಾನೆ. ಲವ್ ಶುರು ಆದ್ಮೇಲೆ ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ ಹುಡುಗಿರು ಅನ್ನೋದ್ರ ಬಗ್ಗೆ ಕತೆ ಇರ್ಬೋದು, ಅಂದ್ರೆ ಅದೊಂದು ಪಾರ್ಟ್ ಇರ್ಬೋದು ಅಂತ ಅನಿಸ್ತು. ಹುಡುಗಿರೆಲ್ಲ ಆಲ್ಮೋಸ್ಟ್ ಇದೇ ಬಾಳ್ಗಳನ್ನ ಬಾಳೋದು, ಅದನ್ನೇ ಅದನ್ನೇ ಇಲ್ಲಿ ಫಿಲಮ್ ಅಲ್ಲಿ ತೋರಿಸ್ತವ್ರೆ. ಸಾಕಿಲ್ಲ, ಇವಾಗ ನೀ ಬರ್ಲಿಲ್ಲ ಅಂದ್ರೆ ನಿನ್ ಹೆಸರ ಜೋರಾಗಿ ಕಿಚ್ಕೊಂಡ್ಬಿಡ್ತೀನಿ. ಜೀವನದಲ್ಲಿ ಬಿಟ್ಟು ಬಿಡ್ಬೇಕು ಮಗ, ಅವಮಾನ ಆಗ್ಬೇಕು, ಕಷ್ಟ ಪಡ್ಬೇಕು, ದುಃಖ ಪಡ್ಬೇಕು, ಸೋಲ್ಬೇಕು. ಪ್ರಪಂಚದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದವರೆಲ್ಲ ಸೋತವರೇ ಮಗ. ಸೊ ಎಲ್ರನ್ನೂ ಒಂದೇ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಒಂದು ಟೈಮ್ ಅಲ್ಲಿ ಟಿಕ್ ಟಾಕ್, ಇನ್ಸ್ಟಾಗ್ರಾಮ್, ರೀಲ್ಸ್ ಅಲ್ಲಿ ನೋಡ್ತಿದ್ದಂತ ಆರ್ಟಿಸ್ಟ್ಗಳು, ಅದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ ಫಿಲಂ ಮುಖಾಂತರ ಬಂದವರು ಈಗ ಒಂದು ಬಿಗ್ ಮೂವಿ ಜೊತೆ ಬೆಳ್ಳಿ ತೆರೆ ಮೇಲೆ ಬರ್ತಾ ಇದ್ದಾರೆ. ನೋಡೋಣ, ಬನ್ನಿ. ಅಂದ್ರೆ ಲವ್ ಬಗ್ಗೆ ಏನೋ ಒಂದು ಏನದು ಹೇಳ್ಕೊಡಕ್ಕೆ, ಲವ್ ಹೆಂಗ್ ಮಾಡೋದು, ಹುಡುಗಿರನ್ನ ಹೆಂಗ್ ಪಟಾಯಿಸೋದು, ಆ ಒಂದು ಇದ್ರ ಮೇಲೆ ಏನಂತಾರೆ ಟ್ರೈನರ್. ಗೊತ್ತಿಲ್ಲ ಅಲ್ಲ, ನಿಮ್ಗೆ ಗೊತ್ತು. ಇದು ಇಷ್ಟೆಲ್ಲ ದೊಡ್ಡ ವ್ಯಕ್ತಿ ನಾನಲ್ಲ. ಅಲ್ಲ, ಅವ್ನು ಹೇಳಿದ್ರ ಪ್ರಕಾರ ಹೇಳೋದಾದ್ರೆ, ಸೊ ಅದ್ರ ಮೇಲೆ ಟ್ರೈನಿಂಗ್ ಕೊಡ್ತೀವಿ, ಕೊಡಲಾಗುತ್ತದೆ. ಏನಂದ್ರೆ ಗೈಸ್, ಇವಾಗ ಏನು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾ ಇದ್ರು, ಎಲ್ಲ ಕಾಮಿಡಿಯಾಗಿ ಮಾಡ್ತಾ ಇದ್ರು ಅವಾಗ. ಬಟ್ ಇವಾಗ ಏನಂತಂದ್ರೆ, ಒಂದು ಸಿನಿಮಾ ಆಗಿರೋದ್ರಿಂದ ಎಲ್ಲಾ ರೀತಿ ಎಲಿಮೆಂಟ್ಸ್ ಗಳನ್ನ ತರುವಂತ ಪ್ರಯತ್ನ ಮಾಡಿದ್ದಾರೆ. ನಮಗೂ ಕೂಡ ನಂಬಿಕೆ ಇದೆ, ಅವರು ಚಿಕ್ಕ ಪುಟ್ಟ ಮಾಡ್ಕೊಂಡ್ ಬಂದಿರ್ಬೋದು, ಬಟ್ ಒಂದು ನಂಬಿಕೆ ಅವ್ರ ಮೇಲೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವರೆಲ್ಲ ಶಾರ್ಟ್ ಫಿಲಮ್ ಮಾಡೋವಾಗನೇ ನಾವ್ ಅನ್ಕೊಂತಾ ಇದ್ದೋ, ಇವ್ರಿಗೆಲ್ಲ ಬಿಗ್ ಮೂವಿನೇ ಮಾಡೋಷ್ಟು ಕೆಪಾಸಿಟಿ ಇದೆ, ಯಾಕೆ ಇನ್ನೂ ಶಾರ್ಟ್ ಫಿಲಮ್ ಮಾಡ್ಕೊ ಕೂತಿದ್ದಾರೆ ಅಂತ. ಫೈನಲಿ ನಾವ್ ಯೋಚನೆ ಮಾಡ್ತಾ ಇದ್ದಿದ್ದು ಅವರು ಕೂಡ ಮಾಡಿ ಈಗ ದೊಡ್ಡದಾಗಿ ಮಾಡಕ್ ರೆಡಿ ಆಗಿದ್ದಾರೆ. ನೋಡ್ಬೇಕು ಹೇಗಿರುತ್ತೆ ಅಂತ. ಅರ್ಜೆಂಟ್ 1 ಲಕ್ಷ ದುಡ್ಡು ಬೇಕಿತ್ತು ಅಪ್ಪಾಜಿ. ನಿಂಗೆ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ? ಬಟ್ ಇವಾಗ ಹೇಳ್ತಾ ಇದೀನಿ, ಇಲ್ಲ. ಮದುವೆ ಆದಾಗ್ಲಿಂದ ಒಂದ್ಸಲನು
ಟಾಯ್ಲೆಟ್ ಅಲ್ಲಿ ರುಚಿ ಒಯ್ದಿಲ್ಲ, ಬರೀ ಸಿಂಕಲ್ಲೇ ಒಯ್ದಿದ್ದೀನಿ. ಕ್ಲೀನ್ ಮಾಡ್ಬೇಕಾಯ್ತದೆ ಅಂತ. ಓ ಸೇಬು ಉಪ್ಪು ಇದು ತೋರಿಸಿದೆ ಅಲ್ವಾ ಮದರ್ ಇಲ್ಲ. ಲಿಪ್ ಕಿಸ್ ಎಷ್ಟು? 99,000. ಇವನೇ ಸರಿ ಮಾಡ್ಕೊತಾವನೆ. ಇದ್ರಲ್ಲಿ ಅದೇ ಲಿಪ್ ಕಿಸ್ಗೆ ಎಷ್ಟು ಏನು ಅಂತ ಕೇಳಿದ್ದು. ಅದು ಒಂಥರ ಇವಾಗ ಹಂಗಾಗ್ಬಿಟ್ಟೈತೆ. ರಿಯಾಲಿಟಿ ಅದು. ಇವಾಗ ಹಂಗಾಗ್ಬಿಟ್ಟೈತೆ. ಹುಡುಗಿರು ಲವ್ ಮಾಡ್ತಿದಾರೋ ಅಥವಾ ವ್ಯವಹಾರಗಳನ್ನ ಮಾಡ್ತಿದಾರೋ ಗೊತ್ತೇ ಆಗಲ್ಲ, ಹಂಗಾಗ್ಬಿಟ್ಟೈತೆ. ಅದನ್ನ ಇಲ್ಲಿ ಹಾಕೊಂಡು ರುಬ್ತಾ ಇದಾರೆ, ನೋಡೋಣ. ಓ ನಾನೇ ನಿಮ್ ಸೊಸೆ. ಭಾವನ ಯಾರಮ್ಮ ನೀನು? ಆಫ್ಟರ್ ಡೇಟ್ ಮಿ ಅಪ್. ಬಸ್ ನಿಮ್ಮ ಹತ್ರ ಇಲ್ವಾ? ಇನ್ನು ಕುಯ್ತಿ ಯಾರು ಟಿಟ್ಟರ್ ಅಂತಾನೆ ಅವನೇ. ಅಮೃತ ಅಂಜನ್. ಅಂಜನ್. ಅಮೃತ ಅಂಜನ್. ಅಮೃತ ಬಂದು ಹೀರೋಯಿನ್ ಹೆಸರು, ಅಂಜನ್ ಬಂದು ಹೀರೋ ಹೆಸರು. ಸೊ ಅವರಿಬ್ರು ಮಧ್ಯ ನಡೆಯುವಂತ ಒಂದು ಲವ್ ಸ್ಟೋರಿನ ಈ ಫಿಲಂ ಮುಖಾಂತರ ತೋರಿಸ್ತಾ ಇದ್ದಾರೆ. ಆಕ್ಚುಲಿ ಏನು ಅಂತಂದ್ರೆ ಇವರು ಶಾರ್ಟ್ ಫಿಲಂ ಮಾಡ್ಬೇಕಾದ್ರೆ ಅಮೃತಾಂಚನ್ ಅಂದ್ಬಿಟ್ಟು ಅದು ಬರುತ್ತಲ್ಲ, ಅದು ಅಮೃತ ಅಂಜನ್. ಅದನ್ನೇ ಇಟ್ಕೊಂಡಿದ್ದು. ಈಗ ಸಿನಿಮಾ ಮಾಡ್ತಿರೋದ್ರಿಂದ ಅದು ಸೇಮ್ ಹಂಗೆ ಹೋಗೋದ್ ಬೇಡ, ಆಡಿಯನ್ಸ್ ಒಂಚೂರು ಟ್ವಿಸ್ಟ್ ಕೊಡೋಣ ಅಂದ್ಬಿಟ್ಟು ಅಮೃತ ಪ್ಲಸ್ ಅಂಜನ್, ಅಮೃತಾಂಜನ್ ಅಂತ ಅಂದ್ಬಿಟ್ಟು ಆತರ ಮಾಡಿದ್ದಾರೆ. ಗುಡ್ ಟ್ರೈ. ನೀನ್ ಹೆಂಡತಿ ಚೆನ್ನಾಗಿದ್ದಾಳ. ಆವರೇಜ್ ಸ್ಪೀಕರ್. ಬ್ಲಾಕ್ ಬಸ್ಟರ್ ಅಲ್ಲ, ಸ್ಟ್ರೆಸ್ Stress ಬಸ್ಟರ್. buster. ಏನದು? ಜಾನ್ ತರ್ಕೂರ್. ಸೊ ಗೈಸ್, ಕೊನೆಗೂ ಅಮೃತಾಂಜನ್ದು ಟ್ರೈಲರ್ ನ ನೋಡಿದ್ವಿ. ಫುಲ್ ಆನ್ ಎಂಟರ್ಟೈನ್ಮೆಂಟ್ ಆಗಿ ಟ್ರೈಲರ್ ಅಲ್ಲಿ ಕಾಣಿಸ್ತಾ ಇದೆ. ಬಟ್ ಮೂವಿ ನೋಡ್ಬೇಕು, ಮೂವಿ ನೋಡಿ ನೋಡೋಣ, ಅದ್ರದ್ದು ರಿವ್ಯೂ ಜೊತೆಗೆ ಮುಂದೆ ಬರ್ತೀವಿ. ಗೈಸ್ ನೋಡಿದ್ವಿ ನಾವು ಇವಾಗ ಟ್ರೈಲರ್ ನ. ತುಂಬಾ ಚೆನ್ನಾಗಿದೆ. ಅವ್ರ ಮೇಲೆ ಅಂದ್ರೆ ಅವರು ಇವಾಗ ಅಷ್ಟೇ ಉದಯಿಸ್ತಿರುವಂತ ಉದಯೋನ್ಮುಖ ಪ್ರತಿಭೆಗಳು. ಹಾಗಾಗಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ಅವ್ರಿಗೂ ನಮ್ಗೆ ಯಾವ್ದೇ ರೀತಿ ಪರಿಚಯ ಇಲ್ಲ, ಇದು ಯಾವ್ದೇ ಪೇಯ್ಡ್ ಪ್ರಮೋಷನ್ ಅಂತ ಅಲ್ಲ. ಅಂತ ದೊಡ್ಡ ದೊಡ್ಡ ಹೀರೋಗಳ ಬಗ್ಗೆ, ಕೆಲವೊಂದು ದೊಡ್ಡ ದೊಡ್ಡ ಸಿನಿಮಾಗಳ ಬಗ್ಗೆ ನೆಗೆಟಿವ್ ಕೊಟ್ಟಿರೋ ನಾವು ಯಾಕೆ ಆ ದೊಡ್ಡ ಸಿನಿಮಾಗಳಿಗೆ ಆತರ ನೆಗೆಟಿವ್ ಕೊಟ್ಟು ಇವ್ರಿಗೆ ಯಾಕೆ ಈ ತರ ಕೊಡ್ತಾ ಇದೀವಿ ಅಂತಂದ್ರೆ ರೀಸನ್ ಇಷ್ಟೇ. ಇವರು ಹೊಸಬರಾಗಿರೋದ್ರಿಂದ ಅವ್ರ ಲೆವೆಲ್ಗೆ ಕರೆಕ್ಟ್ ಆಗಿ ಸಿನಿಮಾ ಮಾಡ್ತಾ ಇದಾರೆ. ಆದ್ರೆ ಅವ್ರನ್ನೆಲ್ಲ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಅದೇ ರೀಚ್ ಆಗದೆ ಇದ್ದಾಗ ಆ ತರ ನೆಗೆಟಿವ್ ಆಗಿ ಬರುತ್ತೆ ಅಷ್ಟೇನೆ. ತುಂಬಾ ಚೆನ್ನಾಗಿ ಈ ಟ್ರೈಲರ್ ಮೂಡ್ ಬಂದಿದೆ. ಎಲ್ಲೂ ಕೂಡ ಕತೆನ ಬಿಟ್ಕೊಟ್ಟಿಲ್ಲ. ಅಸಲಿ ಕತೆ ಏನು ಅನ್ನೋದು ನಮ್ ಯಾರಿಗೂ ಗೊತ್ತಾಗಲ್ಲ. ಟ್ರೈಲರ್ ನೋಡಿದ್ರೆ ಬರೀ ಕಾಮಿಡಿಯಲ್ಲಿ ಎಳ್ಕೊಂಡೋಗುತ್ತೆ. ತುಂಬಾ ಚೆನ್ನಾಗಿದೆ. ಈ ಕಡೆ ಲವ್ ಸ್ಟೋರಿನೂ ಇದೆ, ಫಾದರ್ ಸೆಂಟಿಮೆಂಟ್ ಇದೆ, ಸಾಂಗ್ ನೋಡಿರ್ತೀರ ನೀವು. ಬ್ರೇಕಪ್ ಇದೆ, ಬ್ರೇಕಪ್ ಆಗುತ್ತೆ, ಫೈಟಿಂಗ್ ಸೀನ್ ಇದೆ, ಫ್ರೆಂಡ್ಸ್ ಏನು ಫೈಟಿಂಗ್. ಫೈಟ್ ಇದೆ, ಕಮರ್ಷಿಯಲ್ ಆಗಿ ಮಾಡಿದ್ದಾರೆ. ಎಲ್ಲಾನು ಮಿಕ್ಸ್ ಹೊಡೆದು ಒಂದು ಸಿನಿಮಾಗೆ ಏನ್ ಬೇಕೋ ಪ್ರತಿಯೊಂದು ಕೊಟ್ಟಿದಾರೆ ಅಂತ ನಮ್ಗೆ ಅನಿಸ್ತು. ನಿಮ್ಗೆಲ್ಲ ಆ ಟ್ರೈಲರ್ ನೋಡಿ ಏನ್ ಅನಿಸ್ತು? ಒಮ್ಮೆ ನೋಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ನೋಡಿ. ಟ್ರೈಲರ್ ನೋಡಿ. ಸೊ ತುಂಬಾ ಚೆನ್ನಾಗಿದೆ ಸಾಂಗು. ಅವ್ರಿಗೂ ನಮ್ಗೆ ಯಾವ್ದೇ ರೀತಿ ಒಡನಾಟ ಇಲ್ಲ. ಸುಮ್ಮನೆ ಏನಂದ್ರೆ ರಿವ್ಯೂ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅವರು ಕೂಡ ಅಷ್ಟೇ ಕಾನ್ಫಿಡೆಂಟ್ ಆಗಿ ಇದ್ದಾರೆ. ಹೊಸೊಬ್ಬರಿಗೆ ಅವಕಾಶ ಕೊಡಿ, ಆಮೇಲೆ ಹೊಸೊಬ್ಬರನ್ನ ಬೆಳೆಸಿ ಪ್ರೋತ್ಸಾಹಿಸಿ. ಆದಷ್ಟು ಬೇಗ ಟ್ರೈಲರ್ ನೋಡಿ, ಅವ್ರು ಬಿಟ್ಟಿರೋಂಥ ಸಾಂಗ್ ನೋಡಿ. ಆಮೇಲೆ ಇದೇ ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಹೋಗ್ಬಿಟ್ಟು ಸಿನಿಮಾನ ನೋಡಿ ಇಂಥ ಪ್ರತಿಭೆಗಳನ್ನ ಸಪೋರ್ಟ್ ಮಾಡಿ ಬೆಳೆಸಿ. ಆಮೇಲೆ ಇದ್ರಲ್ಲಿ ಇವ್ರ ಗ್ಯಾಂಗ್ ಗಳಲ್ಲಿ ಇಷ್ಟ ಆಗೋದೇನು ಅಂತಂದ್ರೆ ತುಂಬಾ ಓವರ್ ಕಾಮಿಡಿನೂ ಮಾಡಲ್ಲ, ತುಂಬಾ ಓವರ್ ಡಬಲ್ ಮೀನಿಂಗು ಇಡಲ್ಲ. ಹೌದು. ಪ್ರಾಪರ್ ಆಗಿ ನೀಟಾಗಿ ಏನ್ ಅವರು ಕನ್ವೆ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅದನ್ನ ನೀಟಾಗಿ ತೋರಿಸ್ತಾರೆ. ಆ ಒಂದು ಕಾರಣಕ್ಕೆ ನಮ್ಗೆ ಇವ್ರ ಟೀಮ್ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಈಗ ದೊಡ್ಡ ಸಿನಿಮಾ ಅಂತ ಮಾಡಿದ್ದಾರೆ, ತುಂಬಾ ದೊಡ್ಡ ಜವಾಬ್ದಾರಿ ತಗೊಂಡಿದ್ದಾರೆ. ಎಲ್ಲ ಜನಗಳ ಮೇಲೆ ಇರುತ್ತೆ. ಎಲ್ಲ ನೋಡಿ ಹರಿಸಿ ಸಪೋರ್ಟ್ ಮಾಡಿ. ಸೊ ಸರ್ ನಿಮ್ದೇನಾದ್ರು ಏನಿಲ್ಲಪ್ಪ. ಗೊತ್ತು ವೆರಿ ಬಿಡು. ಗುಡ್. ಸುಮ್ನೆ ಲ್ಯಾಗ್ ಮಾಡ್ತಾನೆ, ಲ್ಯಾಗ್ ಮಂಜವನು. ಸೊ ಇದಾಗಿತ್ತು ನಮ್ಮ ಅಮೃತ ಅಂಜನ್ ಮೂವಿಯ ಟ್ರೈಲರ್ ರಿವ್ಯೂ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಂದು ಸಾಂಗ್, ಟ್ರೈಲರ್, ಮೂವಿ ಯಾವ್ದೇ ಆಗಿರ್ಲಿ ಅದ್ರದ್ದೊಂದು ರಿವ್ಯೂ ಜೊತೆ ನಿಮ್ ಮುಂದೆ ಬರ್ತೀವಿ. ಏನಾದ್ರು ಇದೆಯಾ? ಅಷ್ಟೇ, ಹೇಳಿದ್ರಲ್ಲ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ. ಕ್ಷಮೆ ಇರ್ಲಿ. ಆದ್ರೆ ತಪ್ಪಾಗಿರಲ್ಲ, ಅದು ಕರೆಕ್ಟ್ ಆಗಿ ಥಿಂಕ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.